ನಮ್ಮ ಸಮಾಜದ ಕೂಡಲ ಸಂಗಮ ಪೀಠದ ಅಧ್ಯಕ್ಷರಾಗಿರುವಂಥ ಹಿರಿಯರಾದ ಪ್ರಬಂಧ ಹುಣಸಿಕಟ್ಟೆಯವರನ್ನು ಒಳಗೊಂಡು ಎಲ್ಲ ಹಿರಿಯರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 80 ಲಕ್ಷ ಜನರಷ್ಟು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಇದೆ. 2008ರಲ್ಲಿ ಈ ಸಮಾಜಕ್ಕೆ ಒಬ್ಬ ಗುರು ಬೇಕು, ಪೀಠ ಬೇಕು. ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಒಬ್ಬರು ಪೂಜ್ಯರ ಆಶೀರ್ವಾದದಿಂದ ಎಲ್ಲ ಸಮಾರಂಭಗಳು ನಡೀಬೇಕು ಮತ್ತು ಈ ಸಮಾಜ ಶಿಕ್ಷಣದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿರುವುದರಿಂದ ಆ ಪೀಠಾಧ್ಯಕ್ಷರ ಆದಮೇಲೆ ಅದನ್ನು ಸುಧಾರಣೆ ಮಾಡ್ತಾರೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಪೀಠಗಳನ್ನು ಹುಟ್ಟಾಕಿದರು. ಆ ಪೀಠ ಹುಟ್ಟಾಕುವಾಗನೇ ಒಂದೇ ಪೀಠ ಆಗಬೇಕಾಗಿರುವಂಥದ್ದು 2 ಪೀಠಗಳಾಯಿತು. 2 ಪೀಠ ಆದಾಗ 3 ಪೀಠ ಆಯಿತು. ಅದು ಉದ್ದೇಶ ಇಷ್ಟೇ, ಎಲ್ಲರೂ ಒಪ್ಕೊಂಡ್ರು. ಯಾಕಂದ್ರೆ ಭಾಳ ದೊಡ್ಡ ಸಮಾಜ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಸಮಾಜ ಇರ್ತಾ ಇರೋದ್ರಿಂದ ಸಮೀಪದಲ್ಲಿ ಪೂಜ್ಯರು ಸಿಗ್ತಾರೆ, ಏನು ತಪ್ಪೇನಿಲ್ಲ. 3 ಪೀಠ ಮಾಡಿದ್ರೂ ಆಯಿತು. ಮುಂಬರುವಂಥ ದಿವಸದಲ್ಲಿ 5 ಪೀಠ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲ ಹಿರಿಯರಲ್ಲಿನೂ ಇದೆ. ಇದೇನು ಮುಚ್ಚಿಡುವಂಥದ್ದೆಲ್ಲ ಏನಲ್ಲ. ಅದರ ಉದ್ದೇಶ ಅಲ್ಲಿರುವಂಥ ಜನರಿಗೆ ನೇರವಾಗಿ ಹತ್ತಿರದಿಂದ ಪೀಠಾಧೀಶರು ಸಿಗಬೇಕು, ಅದು ಆಶೀರ್ವಾದ ಮಾಡಲಿಕ್ಕೆ, ಶುಭ ಕಾರ್ಯಗಳಿಗೆ ಬರಲಿಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಉದ್ದೇಶ ಇಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇವ್ರ ಮೇಲೆ ಆ ಪೀಠ ಮಾಡೋದು, ಅವ್ರ ಮೇಲೆ ಮತ್ತೊಂದು ಪೀಠ ಮಾಡುವಂಥದ್ದಲ್ಲ. ಇವತ್ತು ನಮ್ಮ ಸಮಾಜದ ದುರ್ದೈವ ದುರಾದೃಷ್ಟ ಗೊತ್ತಿಲ್ಲ, ನಾವು ಯಾವ ಉದ್ದೇಶ ಇಟ್ಟುಕೊಂಡು ನಮ್ಮ ಹಿರಿಯರು ಒಂದು ಪೀಠವನ್ನು ಹುಟ್ಟುಹಾಕಿ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಈ ಸಮಾಜದ ಒಂದು ಪೀಠಗಳ ಅಸ್ತಿತ್ವದಲ್ಲಿ ಬಂತು, ಅದನ್ನು ಮುಂದುವರ್ಸ್ಕೊಂಡು ಹೊಂಟರು. ಇದರಲ್ಲಿ ಸಾಕಷ್ಟು ಜನ ಈ ಪೀಠ ಮತ್ತು ಸಮಾಜದ ಒಗ್ಗೂಡುವಿಕೆಗೆ ಮತ್ತು ಸರ್ಕಾರದ ಸವಲತ್ತುಗಳು ಸಿಗಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕಿರುವಂಥವ್ರು ಇದ್ದಾರೆ. ಅವ್ರು ಯಾವುದೇ ರೀತಿಯಿಂದ MLA ಆಗಬೇಕು, MP ಆಗಬೇಕು, ಮತ್ತೊಂದು ಆಗಬೇಕು ಅನ್ನೋಂಥ ವಿಚಾರಗಳನ್ನು ಇಟ್ಕೊಂಡು ಈ ಸಂಘವನ್ನ ಕಟ್ಟಿರುವಂಥವ್ರು ಯಾರೂ ಅಲ್ಲ. ಆದರೆ ಪಕ್ಷ ಈ ಸಂಘ ಕಟ್ಟಿದ ನಂತರ ದೊಡ್ಡ ಸಮಾಜದಲ್ಲಿದ್ದಾಗ ಭಿನ್ನಾಭಿಪ್ರಾಯ ಬರೋದು ಸರ್ವೇ ಸಾಮಾನ್ಯ. ಒಂದೇ ತಾಯಿ ಮಕ್ಕಳಲ್ಲಿ 2 ಮಕ್ಕಳಿದ್ರು ಸಹಿತ 2 ಮಕ್ಕಳು ವಿಚಾರಗಳು, ಭಾವನೆಗಳು ಬೇರೆ ಬೇರೆ ಇರ್ತದೆ. ಅದರಲ್ಲಿ 4-5 ಜನ ಮಕ್ಕಳಿದ್ರಂತರೂ ನಿಶ್ಚಿತವಾಗಿ ಮದುವೆ ಆದ ನಂತರ ಭಿನ್ನಾಭಿಪ್ರಾಯ ಬರುವಂಥ ಸಣ್ಣ ಹಳ್ಳಿಯಿಂದ ದೊಡ್ಡ ಪಟ್ಟಣದವರೆಗೆ ನಾವು ನೋಡ್ತಾ ಇರ್ತೀವಿ. ಇವತ್ತು ನಾವು ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಚಿಕ್ಕದಾಗಿದ್ದಾಗ ಯಾವುದೇ ರೀತಿಯಿಂದ ತೊಂದರೆಗಳಿರೋದಿಲ್ಲ, ಎಲ್ಲ ಒಂದೇ ಕುಟುಂಬದ ಸದಸ್ಯರಾಗಿರ್ತಾರೆ. ಅದೇ ಪಕ್ಷ ದೊಡ್ಡದಾದಾಗ ಮತ್ತು ಭಿನ್ನಾಭಿಪ್ರಾಯ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದೇ ಪ್ರಕಾರವಾಗಿ ಇವತ್ತು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ 80 ಲಕ್ಷ ಅಂದರೆ ಎಲ್ಲರೂ ಒಂದೇ ತಾಯಿ ಮಕ್ಕಳಂತ ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ವಿಚಾರ, ಗುರಿ ಒಂದೇ ಇದೆ. ಎಲ್ಲರೂ ಇರುವಂಥದ್ದು ಈ ಕೂಡಲ ಸಂಗಮ ಪೀಠ ಇರ್ಬೋದು, ಹರಿಹರ ಪೀಠ ಇರ್ಬೋದು, ಅಥವಾ ನಮ್ಮ ಜಮಖಂಡಿ ಪೀಠ ಇರ್ಬೋದು. ಎಲ್ಲರದ್ದು ಉದ್ದೇಶ ಈ ಸಮಾಜಕ್ಕೆ 2A ಕೊಡಿಸ್ಬೇಕು, ಕಟ್ಟಕಡೆ ಮನುಷ್ಯನಿಗೆ ಆರ್ಥಿಕ ಮಟ್ಟದಿಂದ ಮೇಲ್ ತರಬೇಕು, ಅವ್ರ ವಿದ್ಯಾವಂತರನ್ನಾಗಿ ಮಾಡಬೇಕು, ಅವ್ರಿಗೆ ಟ್ರೇಡಿಂಗ್ದಲ್ಲಿ, ಕೈಗಾರಿಕೆಗಳಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರು ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡು ಯಾವ ಪೀಠದಲ್ಲಿ ಹತ್ತಿರ ಇರುವಂಥವ್ರು ಇರ್ಬೋದು, ಅವ್ರಿಗೆ ಸಲಹಾ ಸಮಿತಿಯಲ್ಲಿ ಇರ್ಬೋದು, ಆ ಟ್ರಸ್ಟಿನ ಸದಸ್ಯರಾಗಿರ್ಬೋದು, ಉದ್ದೇಶ ಮಾತ್ರ ಎಲ್ಲರದು ಒಂದೇ ಇದೆ. ಆದರೆ ಅವ್ರು ವಿಚಾರ ಮಾಡುವಂಥ ಭಾವನೆಗಳು ಬೇರೆ ಬೇರೆ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಭಿನ್ನಾಭಿಪ್ರಾಯ ವ್ಯಕ್ತಿಯಿಂದ ವ್ಯಕ್ತಿಗೆ, ಪೀಠದ ಸ್ವಾಮೀಜಿ ಅವರಿಗೆ ನಡು ಭಿನ್ನಾಭಿಪ್ರಾಯ ಬರ್ತಾ ಇರೋದ್ರಿಂದ ಅದನ್ನೆಲ್ಲ ಸರಿ ಮಾಡಬೇಕು. ನಾವು ಮಾಡಿದ ಉದ್ದೇಶವನ್ನ ಆ ಚೌಕಟ್ಟನ್ನು ಮೀರಿ ಬೇರೆ ಬೇರೆ ಹೋಗ್ತಾ ಇದೆ, ಮತ್ತೆ ಅದನ್ನ ಚೌಕಟ್ಟಿನ ಒಳಗಡೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ದೆಲ್ಲ ಪ್ರಮುಖವಾಗಿರುವಂಥ ಹಿರಿಯರು ಇವತ್ತು ಸೇರಿ ನಾವು ಚರ್ಚೆ ಮಾಡಿದ್ದೀವಿ.